ನಾನು ಕೃತಜ್ಞತೆಯೊಡನೆ ಊಟ ಮಾಡಿ ದೇವರನ್ನು ಸ್ತುತಿಸಿದ ಮೇಲೆ ಆ ಪದಾರ್ಥಗಳ ನಿಮಿತ್ತ ನನಗೆ ಯಾಕೆ ದೂಷಣೆಯಾಗಬೇಕು? ಯಾಕೆ ದೋಷ ಆಯ್ತದೆ ನನಗೆ? ನಾನು ಯಥಾರ್ಥವಾಗಿ ತಿಂತೀನಿ, ನನಗೆ ಆಸೆ ಇದೆ, ತಿನ್ಬೇಕು ಅನ್ನಿಸ್ತಾ ಇದೆ, ನಾನು ತಿಂತೀನಿ, ತಿಂದು ದೇವರ ನಾಮವನ್ನು ಮಹಿಮೆ ಪಡಿಸ್ತೀನಿ, ದೇವರಿಗೆ ಸ್ತೋತ್ರ ಹೇಳ್ತೀನಿ ಅಂದಾಗ ಯಾಕೆ ಅದು ನನ್ನನ್ನು ದೋಷ ಮಾಡ್ತದೆ? ಯಾಕೆ ಆಹಾರ ನನ್ನನ್ನು ಹಾಳು ಮಾಡ್ತದೆ? ಯಾಕೆ ಅದರಿಂದ ನನಗೆ ವಿಘ್ನ ಆಗ್ತದೆ? ಹಲ್ಲೆಲೂಯಾ. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗ್ತಿದೆ? ಆಗ್ತಾ ಇಲ್ವೋ? ಆಗ್ತಾ ಇಲ್ಲ ಅನ್ನೋರೆಲ್ಲ ಜೋರಾಗಿ ಹಲ್ಲೆಲೂಯಾ ಅಂದ್ರೆ ಸ್ಪೀಕರ್ ಆ ಕಡೆ ಇದೆ ಅಲ್ವಾ, ಸೌಂಡ್ ಎಲ್ಲ ಆ ಕಡೆ ಹೋಗ್ತಾ ಇದೆ. ಅದೇನಾಯ್ತು ಆ ಲಾಸ್ಟ್ ಹೋದ್ರೆ, ನಾನು ಕೃತಜ್ಞತೆಯೊಡನೆ ಊಟ ಮಾಡಿ ದೇವರನ್ನು ಸ್ತುತಿಸಿದ ಮೇಲೆ ಆ ಪದಾರ್ಥಗಳ ನಿಮಿತ್ತ, ಯಾವುದು ನಿಮಿತ್ತ? ಆ ಪದಾರ್ಥಗಳ ನಿಮಿತ್ತ ನನಗೆ ಯಾಕೆ ದೂಷಣೆಯಾಗಬೇಕು? ಹಲ್ಲೆಲೂಯಾ. ಅವುಗಳನ್ನ ಸೃಷ್ಟಿ ಮಾಡಿದ್ದು ಕೂಡ ನನ್ನ ದೇವರೇ ಅಲ್ವಾ? ಬೇರೆ ಒಂದನ್ನು ತಿಳ್ಕೊಳ್ರಿ, ಕಾಮನ್ ಆಗಿ ನಾನು ಹೇಳ್ತೀನಿ, ತಿನ್ನುವಂತ ಆಹಾರ ಕೆಟ್ಟದ್ದು ಅಂತ ನಿನ್ನ ಮನಸ್ಥಿತಿ ಇರೋದಾದ್ರೆ, ಹಲ್ಲೆಲೂಯಾ, ಕುಡಿಯುವಂಥದ್ದೇನು, ಸ್ಮೋಕ್ ಮಾಡೋದೇನು, ಡ್ರಗ್ಸ್ ಗಾಂಜಾ ಏನು, ಕೆಟ್ಟದ್ದು ಏನು, ಪಾಪ ಅಂದ್ರೆ ಏನು? ಅದು ಒಳ್ಳೇದ? ತಿನ್ನುವಂತ ಆಹಾರದಲ್ಲಿ ಒಳ್ಳೇದು ಕೆಟ್ಟದ್ದು ನಾವು ಹುಡುಕ್ತೇವೆ. ಹಲ್ಲೆಲೂಯಾ. ಆದ್ರೆ ವಾಕ್ಯ ಹೇಳ್ತಿದೆ, ನಾನು ಆ ವಾಕ್ಯದ ಮುಖಾಂತರನೇ ನಾನು ಅದನ್ನೆಲ್ಲ ವಿವರಿಸ್ತೀನಿ. ರೋಮಾಪುರದವರಿಗೆ 14ನೇ ಅಧ್ಯಾಯ 15ನೇ ವಚನ. ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದರೆ ಇನ್ನು ನೀನು ಪ್ರೀತಿಗೆ ತಕ್ಕಂತೆ ನಡೆಯುವವನಲ್ಲ. ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನೋ ಅವನನ್ನು ನಿನಗೆ ಇಷ್ಟವಾದ ಆಹಾರವನ್ನು ನಿಮಿತ್ತ ಏನ್ ಮಾಡಬಾರ್ದಂತ ಅವನ್ನ ಕೆಡಿಸಬಾರ್ದಂತೆ. ನನಗಿಷ್ಟ, ನಾನು ತಿಂತೀನಿ, ಬಿಟ್ಬಿಡಿ ಅವನ್ನ ನೀನು ತಿನ್ಬೇಡ ಅಂತಾನು ಕೂಡ ಕೆಡಿಸಬಾರ್ದು. ಮತ್ತೆ ನಾನು ತಿಂತೀನಿ, ಈಗ ಪಾಸ್ಟ್ ಯಾವ್ದೋ ಒಂದು ತಿನ್ಬಾರ್ದು, ಯಾವ್ದೋ ತಿಂತಾರೆ, ಹಂಗಂತೇಳಿ ವಿಶ್ವಾಸನ ತಿನ್ಬೇಕಾ? ಅದಲ್ಲ. ಕೆಲವೇನ್ ಮಾಡ್ತಾರೆ, ಪಾಸ್ಟ್ ಅದನ್ನು ತಿಂತಾರಂತೆ, ನಾವು ತಿನ್ಬೋದು. ನಿಮ್ಗೆ ಇಷ್ಟ ಇದ್ರೆ ನೀವು ತಿನ್ನಿ, ನನ್ನ ಅಭ್ಯಂತರ ಇಲ್ಲ. ಆಹಾರದ ವಿಷಯದಲ್ಲಿ ಮಾತ್ರ ನಾನು ಹೇಳ್ತಾ ಇರುವಂಥದ್ದು, ಓಕೆನಾ? ಆಹಾರದ ವಿಷಯದಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸೇವಕರನ್ನೇ ಹಿಂಬಾಲಿಸ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಆಹಾರ ಪದ್ಧತಿ ಮಾತ್ರ ನಾನು ಹೇಳ್ತೇನೆ. ಈಗ ನನಗೆ ಯಾವುದೋ ಒಂದು, ನನಗೆ ಚಿಕನ್ ಇಷ್ಟ, ಚಿಕನ್ ಅಂದ್ರೆ ನನಗಿಷ್ಟ, ನಿಮ್ಗೆ ಇಷ್ಟ ಇಲ್ಲ. ನೀವು ಪಾಸ್ಟ್ ತಿಂದ್ರು ಅಂತ ತಿಂತೀರೋ, ನಿಮ್ಗೆ ಇಷ್ಟ ಆಗಿ ತಿಂತೀರೋ? ಇಷ್ಟ ಇಲ್ಲ ಅಂದ್ರೆ ಪಾಸ್ಟ್ ತಿಂತಾರಲ್ಲ, ಹಿಂಗಾಗ್ತಾರ ಪಾಸ್ಟ್ ಹೇಳಿ, ಜೋರಾಗಿ ಹೇಳಿ. ಹಂಗಾದ್ರೆ ನಿಮ್ಗೆ ಇಷ್ಟ ಇಲ್ಲ ಅದು. ಅದಕ್ಕೆ ವಾಕ್ಯ ಹೇಳ್ತಾ ಇರೋದು, ನಿಮ್ಗೆ ಇಷ್ಟ ಆಯ್ತಾ ನೀವು ತಿನ್ನಿ. ನಿಮ್ಗೆ ಇಷ್ಟ ಅಂತ ಹೇಳಿ ಇನ್ನೊಬ್ಬರ ಮನಸ್ಸನ್ನ ಏನ್ ಮಾಡಬೇಡಿ, ಹಾಳು ಮಾಡಬೇಡಿ. ಇದೊಂದು ವಿಷಯದಲ್ಲಿ ನಾನು ಹೇಳೋದಿಷ್ಟೇ, ನನಗಿಷ್ಟ ಆಯ್ತು, ಪಾಸ್ಟ್ ಅದು ತಿಂತಾರೆ ಇದು ತಿಂತಾರೆ ಅಂತ ನೀವು ತಿನ್ನಕ್ ಹೋಗ್ಬೇಡ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ, ಬೇಡ, ಅರ್ಥ ಆಗ್ತಿದೆಯಲ್ವಾ? ಆಹಾರದ ವಿಷಯ ಮಾತ್ರ, ಸರಿನಾ? ಹಲ್ಲೆಲೂಯಾ. ನಾನು ಯಾವ್ದೋ ತಿಂತೀನಿ, ಪಾಸ್ಟ್ ತಿಂತಾವ್ರಂತೆ, ಅಯ್ಯೋ ನಮಗೂ ಕೊಡಿ, ಇನ್ನೇನು ಅವರೇ ತಿಂತಾರಂತೆ, ನಾನು ಇಷ್ಟ ಇಲ್ಲ. ಬೈಬಲ್ ವಾಕ್ಯ ಹೇಳ್ತಿದೆ, ನಿನಗೆ ಯಾವುದು ಇಷ್ಟ ಇಲ್ಲವೋ ನೀನು ಅದು ತಿಂದ್ರೆ ನಿನಗೆ ವಿಜ್ಞಾನೇ, ವಿಷನೇ ನಿನಗೆ, ತೊಂದರೆನೇ ನಿನಗೆ. ಅದರಿಂದ ನಿನ್ಗೆ ಏನಾದ್ರು ತೊಂದರೆ ಆಗ್ತದೆ ಹೊರತು ಅದು ಜೀರ್ಣಕ್ರಿಯೆ ಆಗಿ ನೀನು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳಿಲಿಕ್ಕಂತೂ ಸಾಧ್ಯ ಆಗೋದಿಲ್ಲ.
ಹಲ್ಲೆಲೂಯಾ. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಓಕೆ. ಮುಂದುವರೆದ ಭಾಗದಲ್ಲಿ ನಿಮಗಿರುವ ನಿಮಗಿರುವ ಮೇಲು ದೂಷಣೆಗೆ ಹ್ಮ್ ಆಸ್ಪದವಾಗಬಾರದು. ಹ್ಮ್ ಯಾಕಂದರೆ ತಿನ್ನುವುದು ಯಾಕಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಕುಡಿಯುವುದು ದೇವರ ರಾಜ್ಯ ಅಲ್ಲ. ತಿನ್ನದೇ ಬರೀ ತಿನ್ಕೊಂಡೇ ಇರೋದು ಏನ್ ದೇವರ ರಾಜ್ಯ ಅಲ್ಲ ಅದು. ಬೇಕೇ ಬೇಕು, ಮನುಷ್ಯನ್ ಬದುಕಬೇಕಾದ್ರೆ ಒಂದು ಸ್ವಲ್ಪ ತಿನ್ನಬೇಕಷ್ಟೇ. ಅದೇ ಊಟದ ಕೆಲವು ನೋಡಿದಿರಾ, ಬೆಳಗ್ಗೆನು 8 ಗಂಟೆಗೆ ತಿಂತಾರೆ, 10 ಗಂಟೆಗೆ ತಿಂತಾರೆ, 12 ಗಂಟೆಗೆ ತಿಂತಾರೆ, ಮತ್ತೆ 3 ಗಂಟೆಗೆ ತಿಂತಾರೆ, ನೈಟ್ ತಿಂತಾರೆ. ತಿಂದು 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 ನಾವು ಅದೇ ಕ್ಯಾಟಗರಿ ಸೇರಿದ್ದೀವಿ. ಮಧ್ಯಾಹ್ನ ತಿನ್ಕೊಂಡೇ ಇದ್ರೆ ಆಹಾರನ ವಿಷ ನಮಗೆ. ಆಹಾರನ ವಿಷ. ಯಾವ್ದು ವಿಷ ಇಲ್ಲ ಹೇಳಿ. ಈಗ ಕೆಲವು ಹೇಳ್ತೀವಿ ಅದು ಕೆಮಿಕಲ್, ಇದು ಆ ತರ ಇದೆ, ಈ ತರ ಇದೆ. ಯಾವ್ದು ವಿಷ ಇಲ್ಲ ಹೇಳಿ. ನೀವು ಹಾಳು ಮಾಡೋದು ನೋಡಿದ್ದೀರಾ? ಅದ್ ನೋಡಿದ್ರೆ ನೀವು ಟೀ ಕಾಫಿನ ಕುಡಿಯಲ್ಲ. ಈ 7up ಗಳು, ಮಾಜಾ, ಮೆರುಂಡ ಇವೆಲ್ಲ ಮಾಡೋದು ನೋಡಿದ್ದೀರಾ? ಯಾವ್ದು ಚೆನ್ನಾಗಿದೆ ಹೇಳಿ? ಇಂಥ ಚೆನ್ನಾಗಿದೆ ಪಾಸ್ಟ್ರೆ ಅಂತ ಹೇಳಿ. ಯಾವ್ದು ಚೆನ್ನಾಗಿದೆ? ಎಲ್ಲ ವಿಷಯನೇ ನಾನ್ ತಿಂದೆ ಅಂತ ನಾವು ತಿನ್ನುವಂಥದ್ದಲ್ಲ. ಅಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನಿಮ್ ಮನಸ್ಸು ಒಪ್ಪಲ್ಲ ಅಂತಂದ್ರೆ ಬೇಡ. ನಿಮ್ ಮನಸ್ಸು ಒಪ್ಪದೆ ನೀವು ತಿಂದ್ರೆ ನಿಮ್ಗೆ ಅದು ವಿಷಾನೇ. ಅಲ್ಲಿಯ ನಿಮ್ಗೆ ಇಷ್ಟ ಇಲ್ಲದೆ ಇರುವಂತದ್ದನ್ನ ನೀವು ತಿಂದ್ರೆ ಅದು ನಿಮ್ಗೆ ಏನಾಗ್ತದೆ? ಜೀರ್ಣ ಆಗಲ್ಲ. ಕೆಲವು ನೋಡಿದೀರಾ, ಇಷ್ಟ ಇಲ್ಲದನ್ನ ನೀವು ಬಲವಂತವಾಗಿ ಯಾರಿಗಾದ್ರೂ ನೀವು ತುರುಕ್ರಿ ಮಕ್ಕಳಿಗೆ. ಈಗ ನೀವೇನಾದ್ರೂ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇರಲ್ಲ, ಊಟ ಮಾಡಕ್ಕೆ ಮನಸ್ಸಿರಲ್ಲ, ನೀವು ಬಲವಂತವಾಗಿ ತುರುಕ್ರಿ, ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ಬೋದು ಅವರು? ಯಾಕೆ ಕಾಮೆಂಟ್ ಮಾಡ್ತಾರೆ? ಇಷ್ಟ ಇಲ್ಲ. ಹೊಟ್ಟೆ ನೋಡಿದ್ರೆ ಖಾಲಿ ಇರುತ್ತೆ ಅಲ್ವಾ? ತಾಯಿಗಳು, ಅಯ್ಯೋ ಬೆಳಗ್ಗೆಯಿಂದ ನನ್ನ ಮಗ ಏನು ತಿಂದಿಲ್ಲ, ಹೊಟ್ಟೆ ನೋಡಿದ್ರೆ ಹಂಗೈತೆ ಅನ್ಕೊಂಡು ಏನ್ ಮಾಡ್ತಾರೆ? ತುಪ್ಪದಲ್ಲೂ ಆ ಬಿಸಿ ಅನ್ನ ಹಾಕಿ ಕಾಲಿಸಿ ಕಿವುಚಿ ತುರುತ್ತಾ ಇರ್ತಾರೆ. ಹಂಗೆ ಅವ್ರೇನ್ ಮಾಡ್ತಾರೆ? ಅವ್ರಿಗಾಗಲ್ಲ. ಅಂದ್ರೆ ನೀವು ತಿಂತಾ ಇರೋದು ತುಪ್ತಾನೇ, ಒಳ್ಳೇದೇ ಅದು. ಆದ್ರೂ ಅವ್ರಿಗೇನದು? ವಿಷಾನೇ ಅದು. ಅವ್ರು ಏನ್ ಮಾಡ್ತಾರೆ? ವಾಮಿಟ್ ಮಾಡ್ಬಿಡ್ತಾರೆ. ಹಂಗನ್ಬಿಟ್ಟು ಆಹಾರ ಸರಿ ಇಲ್ಲ ಅನ್ನಕ್ ಆಗ್ತದ? ನೀವು ಕೊಟ್ಟಿದ್ದ ತುಪ್ಪದಾನ ಒಳ್ಳೇದ ಕೆಟ್ಟದ್ದು? ಮಕ್ಕಳಿಗೆ ಏನದು? ನಾನ್ ನಿಮ್ಗೆ ಹೇಳೋದಿಷ್ಟೇ, ನಿಮ್ಗೆ ಇಷ್ಟ ಆಯ್ತಾ ಯಥಾರ್ಥವಾಗಿ ತಿನ್ನಿ, ಸಂಶಯ ಇಟ್ಕೊಂಡು ತಿನ್ಬೇಡಿ. ಹಲ್ಲೆಲೂಯಾ. ಮನಸ್ಸಲ್ಲಿ ಅಯ್ಯೋ ತಿಂದ್ರೆ ಏನಾರು ಆಗೋಗ್ತದೋ. ಕೆಲವರು ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿರ್ತಾರೆ, ನನಗೆ ಚಿಕನ್ ತಿಂದ್ರೆ ಏನಾಗ್ತದೆ? ಅದಾಗ್ತದೆ. ನನ್ ಮಟನ್ ತಿಂದ್ರೆ ಕೋಲ್ಡ್ ಆಗ್ತದೆ, ಅದ್ ತಿಂದ್ರೆ ಈಟ್ ಆಗ್ತದೆ. ಹಲ್ಲೆಲೂಯಾ. ನಿಮ್ಗೆ ಸಂಶಯ ಇದ್ದ ತಿನ್ಬೇಡ. ನಿಮ್ ಸಂಶಯದಿಂದ ನೀವು ತಿಳಿಸಾಕ್ ತಿಂದ್ರು ನಿಮ್ಗೆ ಅದು ವಿಷಾನೇ. ಅವನು ಪ್ರಾರ್ಥನೆಯಲ್ಲಿ ಪೇತ್ರ ಇರ್ಬೇಕಾದ್ರೆ, ಚೆನ್ನಾಗಿ ಕೇಳಿಸ್ಕೊಳ್ರಿ, ಎಲ್ಲ ಈ ಕಡೆ ಗಮನಿಸ್ರಿ. ಪೇತ್ರ ಪ್ರಾರ್ಥನೆ ಇರ್ಬೇಕಾದ್ರೆ ಅವನು ಉಪವಾಸ ಇರ್ತಾನೆ. ಉಪವಾಸ ಇರ್ಬೇಕಾದ್ರೆ ದೇವ್ರ ತಡೆಯಲಿಕ್ಕೆ ಆಗೋದಿಲ್ಲ. ದೇವ್ರು ಏನ್ ಮಾಡ್ತಾರೆ? ಅದನ್ನ ಹೋದ್ರೆ ಈಗ ಅದೇ ಸ್ವಲ್ಪ ಫಸ್ಟ್ ಓದು. ಪಶು, ಮೃಗ, ಕ್ರಿಮಿ, ಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳನ್ನು ಕಂಡೆನು. ಆಗ ಪೇತ್ರನು ಎದ್ದು ಕೇಳಿದೆನು. ಆದರೆ ಪೇತ್ರನಿಗೆ ಇದೊಂದು ಕನಸು ಬೀಳ್ತಾ ಇರೋದು, ಪ್ರಾರ್ಥನೆ ಮಾಡೋ ಕನಸು. ಅವನ ಮುಂದೆ ಎಲ್ಲ ದೇವರು ಆಹಾರವನ್ನ ತಗೊಬಂದು ಇಟ್ಟಾಗೆ. ಏನೇನು ಆಹಾರ ಅವನಿಗೆ ಇಟ್ಟಿದ್ದಲ್ಲಿ ಅವತ್ತು? ಪ್ರಾಣಿ, ಪಕ್ಷಿಗಳು, ಮೃಗಗಳು ಎಲ್ಲ ಅವನ ಮುಂದೆ ಬಿತ್ತು. ಹಾರಾಡುವ ಹಕ್ಕಿಗಳು ಎಲ್ಲವೂ ಅವನ ಮುಂದೆ ಬಿತ್ತು. ಬೀಳ್ಬೇಕಾದ್ರೆ ಅದನ್ನ ಹೋದ್ರೆ ಮುಂದೆ ಭಾಗದಲ್ಲಿ ಅದನ್ನು ಸ್ವಲ್ಪ ಅದು ಮೇಲ್ಭಾಗದಲ್ಲಿ ಹೋದ್ರು. ಆಗ ಪೇತ್ರನು ಅಲ್ಲಿಂದ ಹೋದ್ರು. ಅಲ್ಲಿ ಎದ್ದು ಕುಯ್ದು ತಿನ್ನು ಅಂತ ಏನಾಯ್ತಂತ ಅವನಿಗೆ ಒಂದು ವಾಯ್ಸ್ ಕೇಳಿಸ್ತಂತೆ. ಯಾರ್ದು? ದೇವ್ರದ್ದು. ಯಾರಿಗೆ?
ಪೇತ್ರನಿಗೆ ಯಾವ್ದಾವ್ದು ಕುಯ್ದು ತಿನ್ನಂತ ಹೇಳ್ತಾ ಇರೋದು? ಯಾವ್ದಾವ್ದು? ಕ್ರಿಮಿ, ಕೀಟ, ಮೃಗ, ಪ್ರಾಣಿ, ಮತ್ತೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಪೇತ್ರನ ಮುಂದೆ ಬಿದ್ದೈತೆ. ದೇವರು ವಾಣಿ ಮುಖಾಂತರ ಮಾತಾಡ್ತಾ, ಪೇತ್ರ ಈಗ ನೀನ್ ಏನ್ ಮಾಡು, ಎದ್ದು ಅದನ್ನೆಲ್ಲ ಕುಯ್ದು ಏನ್ ಮಾಡು, ತಿನ್ನು. ಪೇತ್ರ ನೋಡ್ರಿ ಏನ್ ಮಾಡ್ತಾರೆ, ನಾನು ಬೇಡವೇ ಬೇಡ, ಸ್ವಾಮಿ ಒಲೆಯಾದ ಪದಾರ್ಥವಾಗಲಿ ಅಶುದ್ಧ ಪದಾರ್ಥವಾಗಲಿ ಎಂದು ನನ್ನ ಬಾಯೊಳಗೆ ಸೇರೋದಿಲ್ಲ. ಅಲ್ಲೆಲ್ಲಿಯ ಯಾರು ಕೊಡ್ತಾ ಇರೋದು ಆಹಾರ? ಅದು ಯಾರು ಸರಿ ಇಲ್ಲ ಅನ್ಬೇಕು ಆಹಾರನ? ಪೇತ್ರ ಏನ್ ಮಾಡ್ತಾ ಇದ್ದಾನೆ? ಆದ್ರೆ ದೇವರು ಕೆಟ್ಟದನ್ನು ಕೊಡ್ತಾರ ಅವನಿಗೆ. ಆದ್ರೂ ಪೇತ್ರ ಏನ್ ಮಾಡ್ತಾ ಇದ್ದಾನೆ? ನಮ್ಗೆ ಬೇಡ ದೇವ್ರೆ, ಇದನ್ನ ತಿಂದು ನನ್ನ ಬಾಯಿನ ನನ್ನ ಮನಸ್ಸನ್ನ ಏನ್ ಮಾಡ್ಕೊಳ್ಳೋದಿಲ್ಲ, ಅಶುದ್ಧ ಮಾಡ್ಕೊಳ್ಳಲ್ಲ ಅಂತ ಹೇಳಿ ದೇವರಿಗೆ ಉತ್ತರ ಕೊಡ್ತಾನೆ. ಅದಕ್ಕೆ ಮುಂದೆ ಏನಾಗ್ತದೆ ನೋಡ್ರಿ. ಅದಕ್ಕೆ ದೇವರು ಶುದ್ಧ ಮಾಡಿದ್ದನ್ನು ನೀನು ಒಲೆ ಎನ್ನಬಾರದು. ಹಲ್ಲೆಲೂಯಾ. ಏನ್ ಮಾಡಿದ್ದನ್ನ? ನಾನು ಶುದ್ಧ ಮಾಡಿದ್ದನ್ನ, ನಾನು ಕೊಟ್ಟಿದ್ದನ್ನ ನೀನೇನ್ ಮಾಡ್ಬಾರ್ದಂತೆ, ಇದು ಒಳೆ, ಇದು ಸರಿ ಇಲ್ಲ, ಇದು ಅಶುದ್ಧ ಅಂತ ನೀವೇನ್ ಮಾಡ್ಬಾರ್ದಂತೆ, ಅನ್ನಬಾರದಂತೆ. ಯಾರು ಹೇಳ್ತಾ ಇರೋದು ಇದನ್ನ? ಪೇತ್ರನಿಗೆ ಯಾರು ಹೇಳ್ತಾ ಇರೋದು? ದೇವರು ಹೇಳ್ತಾ ಇರೋದು. ಈಗ 3 ಸಾರಿ ದೇವ್ರು ಹೇಳಿದ್ರು. ಆಮೇಲೆ ಆ ಆಹಾರ ಮೇಲಿಂದ ಬಿತ್ತಾರ, ಅದೆಲ್ಲ ಅವ್ನು ತಿನ್ನಲ್ಲ ಅಂದ ತಕ್ಷಣ ದೇವರು ಅದರ ಆಹಾರವನ್ನ ಎತ್ಕೊಂಡ್ಬಿಟ್ರು. ಆದಿಕಾಂಡ 1:31. ದೇವರು ತಾನು ಉಂಟು ಮಾಡಿದ್ದೆಲ್ಲ ನೋಡಲಾಗಿ ಅವು ಬಹು ಒಳ್ಳೆಯದಾಗಿತ್ತು. ಅಲ್ಲೆಲಿಯ ಯಾವ್ದಾವ್ದು ಒಳ್ಳೇದಾಗಿತ್ತು? ಆಹಾರ ಉಂಟು ಮಾಡಿದ್ದಾರು ದೇವರು, ಮನೆಯವರು. ಯಾರು ನೋಡಿ, ಯಾರು ಉಂಟು ಮಾಡಿದ್ದು? ದೇವರು. ಮತ್ತಾಯ 15:17. ಓದಿ. ಬಾಯೊಳಗೆ ಹೋಗುವಂತದ್ದು, ಬಾಯೊಳಗೆ ಹೋಗುವಂತದ್ದು ಹೊಟ್ಟೆಯಲ್ಲಿ ಸೇರಿ ಬಯಲು ದೇಶಕ್ಕೆ ಹೋಗುತ್ತದೆಂದು ನಿಮಗೆ ತಿಳಿಯಲಿಲ್ಲವೋ? ಬಾಯಲ್ಲಿ ಸೇರಿ ಎಲ್ಲಿಗೆ ಹೋಗ್ತದೆ? ಬಯಲು ದೇಶಕ್ಕೆ ಹೋಗುತ್ತೆ. ಅದು ನಮ್ಮನ್ನ ಹಾಳು ಮಾಡಲ್ವಂತೆ. ಅದು ಹೋದ್ರಿ, ಮುಂದೆ ಹೋದ್ರಿ. ಆದರೆ ಬಾಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಡೆ ಬರುತ್ತದೆ. ಒಳೆ ಮಾಡುವಂತದ್ದು, ಮನಸ್ಸೊಳಗಡೆ ಬರುವಂತದ್ದು ಮನುಷ್ಯನ ಹಾಳು ಮಾಡ್ತದೆ. ಆದ್ರೆ ನಾವು ತಿನ್ನುವಂತ ಆಹಾರ ಮನುಷ್ಯನನ್ನ ಹಾಳು ಮಾಡೋದಿಲ್ಲ. ನನ್ನ ಸ್ಟೇಟ್ಮೆಂಟ್ ಅಲ್ಲ ಇದು, ದೇವರು ಹೇಳ್ತಾ ಇರುವಂತದ್ದು. ಹಲ್ಲೆಲೂಯಾ. ಏನು? ಮನುಷ್ಯನ್ ತಿಂತಾನಲ್ಲ ಆಹಾರ, ಅದು ಮನುಷ್ಯನ ಒಳೆ ಮಾಡಲ್ವಂತೆ. ಮನಸ್ಸಿಂದ ಬರ್ತದಲ್ಲ, ಅದು ನಮ್ಮನ್ನು ಒಳೆ ಮಾಡ್ತದೆ. ಈ ಕಣ್ಣಿಂದ ಕೆಟ್ಟದ್ದು ನೋಡ್ತೀವಲ್ಲ, ಅದು ನನ್ನನ್ನು ಒಳೆ ಮಾಡ್ತದಂತೆ. ಈ ಬಾಯಿಂದ ಕೆಟ್ಟ ಮಾತಾಡ್ತೀವಲ್ಲ, ಅದು ನನ್ನನ್ನು ಹೊಳೆ ಮಾಡ್ತದಂತೆ. ಈ ಕಿವಿಯಲ್ಲಿ ಕೆಟ್ಟದನ್ನು ಕೇಳ್ತೀವಲ್ಲ, ಅದು ನನ್ನನ್ನು ಹೊಳೆ ಮಾಡುವಂತದ್ದು. ಈ ಮನಸ್ಸಲ್ಲಿ ಬೇಡವಾದ ಕಲ್ಪನೆಗಳನ್ನು ಮಾಡ್ತೀವಲ್ಲ, ಅದು ನನ್ನನ್ನು ಹೊಳೆ ಮಾಡುವಂತದ್ದು. ಹಲ್ಲೆಲೂಯಾ. ನಾವು ಇದಕ್ಕೆಲ್ಲ ಏನ್ ಮಾಡ್ತೀವಿ? ಇವೆಲ್ಲ ನಮಗೇನು ಪಾಪ ಅನ್ಸೋದಿಲ್ಲ. ಕೆಟ್ಟದ್ದು ನೋಡ್ತೀವಿ, ಪಾಪ ಅನ್ಸಲ್ಲ. ಕೆಟ್ಟದ್ದು ಕೇಳ್ತೀವಿ, ಪಾಪ ಅನ್ಸಲ್ಲ, ತಪ್ಪು ಅನ್ಸಲ್ಲ. ಹಲ್ಲೆಲೂಯಾ. ಮನಸ್ಸಲ್ಲಿ ಬೇಡವಾದನ್ನ ಯೋಚನೆ ಮಾಡ್ತೀವಿ, ಪಾಪ ಅನ್ಸಲ್ಲ. ಆದ್ರೆ ತಿನ್ನುವಂತ ಆಹಾರ ಮಾತ್ರ ಇದು ಸರಿ ಇಲ್ಲ, ಇದು ಸರಿ, ಇದನ್ನ ತಿನ್ನಬೇಕು, ಅದನ್ನ ತಿನ್ನಬಾರ್ದಂತ ಡಿಸೈಡ್ ಮಾಡಿ. ಇದನ್ನ ಕೇಳ್ತಾ ಇದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಹೇಳ್ರಿ, ಏನ್ ಅನಿಸ್ತಾ ಇದೆ? ಯಾವ ರೀತಿ ನೀವು ಡಿಸೈಡ್ ಅಲ್ಲಿ ಇದ್ದೀರಾ? ಈಗ ಪ್ರೆಸೆಂಟ್ ಯಾವ ರೀತಿ ಇದ್ದೀರಾ? ನನ್ನ ಉಪದೇಶ ಅರ್ಥ ಮಾಡ್ಕೊಳ್ರಿ. ನನ್ನ ಉಪದೇಶ ಇವತ್ತು ಮಾತ್ರ. ನನ್ನ ಉಪದೇಶ ನೀವೆಲ್ಲನೂ ತಿನ್ನಿ ಅಂತ ಅಲ್ಲ, ಅರ್ಥ ಮಾಡ್ಕೊಳ್ರಿ. ಎಲ್ಲವನ್ನು ನಮ್ಮ ಪಾಸ್ಟರ್ ಹೇಳೋರು ಎಲ್ಲಾನು ತಿನ್ನಕ್ಕೆ ಅಲ್ಲೇ ಆದ್ರೆ ಹೇಳಿದ್ರೆ ಪಾಸ್ಟಿಂಗು ಹೇಳ್ಕೊಟ್ಟವ. ನೀವೇನೇ ಮಾಡಿ ನನ್ನ ಮೇಲೇನೆ ಹೇಳೋದು. ಯಾಕೆ ನಮ್ ಕೇಳಿ, ನಮ್ಮ ಪಾಸ್ಟರ್ ಕೇಳಿ
ಅಲ್ವಾ? ನಿಜನೇ ಸುಳ್ಳು? ನಿಜನೇ ಸುಳ್ಳು? ಬೇರೆ ವಿಷಯದಲ್ಲಿ ಏನಿಲ್ಲ, ನಾನು ಬಿಟ್ಕೊಡಲ್ಲ, ನೀನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದು ಈ ವಿಷಯ ಬಂದಾಗ ನನ್ನನ್ನ ಎಳೆದು ಮುಂದೆ ತಂದಿರ್ತೀನಿ. ನಮ್ಮ ಪಾಸ್ಟ್ರಿ ಎಲ್ಲ ತಿಂತಾರೆ. ನಾನು ಈ ಸಂದೇಶ ಕೊಡ್ತಾ ಇರೋದು ನೀವು ತಿಳ್ಕೊಳ್ಳಿ ಅಂತ, ನೀವೆಲ್ಲ ತಿನ್ಲಿ ಅಂತ ಅಲ್ಲ, ಮತ್ತೆ ಎಲ್ಲಾನು ವಿರೋಧಿಸ್ಲಿ ಅಂತಾನು ಅಲ್ಲ. ಅರ್ಥ ಆಗ್ತಾ ಇರೋರು ಒಂದ್ಸಲ ಜೋರಾಗಿ ಹಲ್ಲೆಲೂಯಾ. ಅರ್ಥ ಆಗ್ತಿದೆ ಅಲ್ವಾ? ಈ ಮೆಸೇಜ್ ಕೇಳಿದ್ಮೇಲೆ ಏನ್ ಡಿಸೈಡ್ ಮಾಡ್ತೀರಾ? ಏನ್ ಮಾಡ್ತೀರಾ? ಪಕ್ಕದ ಕೈ ಇಟ್ಕೊಂಡ್ರು ಈ ಸಂದೇಶ ಕೇಳಿದ್ಮೇಲೆ ಇಷ್ಟ ಇರೋದನ್ನ ತಿಂತೀನಿ, ಇಷ್ಟ ಇಲ್ಲದನ್ನ ಬೇಡ ಅಂತೀನಿ. ಒಂದ್ಸಲ ಜೋರಾಗಿ ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಲ್ವಾ? ಬೈಬಲ್ ವಾಕ್ಯ ಹೇಳ್ತದೆ, ಒಳಗೆ ಏನೋ ಬಾಯೊಳಗೆ ಹೋಗುವಂತದ್ದು ಹೊಟ್ಟೆಯಲ್ಲಿ ಸೇರಿ ಬಯಲುದೇಶಕ್ಕೆ ಹೋಗ್ತದೆ ಹೊರತು ಅದು ನಿಮ್ಮನ್ನ ಹಾಳು ಮಾಡೋದಿಲ್ಲ, ನಿಮ್ಮನ್ನ ನಾಶ ಮಾಡೋದಿಲ್ಲ, ನಿಮಗೆ ಶಾಪವನ್ನು ತೊಳೋದಿಲ್ಲ. ತಿನ್ನುವಂತ ಆಹಾರ ಅದು ಒಳ್ಳೇದು. ಹಲ್ಲೆಲೂಯಾ. ಮನುಷ್ಯನ ದೇಹನ ಹಾಳು ಮಾಡೋದಿಲ್ಲ. ಅದು ನಾವು ಬಾಯೊಳಗಡೆಯಿಂದ ಬರ್ತದಲ್ಲ, ಮನಸ್ಸೊಳಗಡೆ ಇದ್ದ ಅವನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅವನು ಆ ತರ ಈ ತರ ಅಂತ ಮನಸ್ಸಿಂದ ಬಂದು ಬಾಯಿಲ್ ಬರ್ತದಲ್ವಾ, ಅದು ನಮ್ಮನ್ನ ಹಾಳು ಮಾಡುವಂತದ್ದಾಗಿದೆ. ಆದರೆ ಯಾರು ನಂಬುವವರಾಗಿದ್ದು, ಚೆನ್ನಾಗಿ ಕೇಳಿಸ್ಕೊಳ್ರಿ, ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನ ಗ್ರಹಿಸ್ತಾರೋ ಅವರು ಯಾರು? ಸತ್ಯವನ್ನ ಗ್ರಹಿಸ್ಕೊಂಡಿರೋರು, ಸತ್ಯವನ್ನ ತಿಳ್ಕೊಂಡಿರೋರು, ದೇವರ ಬಗ್ಗೆ ತಿಳ್ಕೊಂಡಿರೋರು. ಚೆನ್ನಾಗಿ ಕೇಳಿಸ್ಕೊಂಡ್ರಿ, ಸತ್ಯವನ್ನ ಗ್ರಹಿಸ್ಕೊಂಡಿದ್ದಾರೋ ಅವರು ಕೃತಜ್ಞತೆ ಸ್ತುತಿ ಮಾಡಿ, ಏನ್ ಮಾಡಿ? ಕೃತಜ್ಞತೆ ಸ್ತುತಿ ಅಂದ್ರೆ ಏನು? ದೇವರಿಗೆ ಸ್ತೋತ್ರ ಮಾಡುವಂಥದ್ದು. ಕೃತಜ್ಞತೆ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದ್ದೆಲ್ಲವೂ ಕೆಟ್ಟದ್ದೇ, ಒಳ್ಳೆದಾ? ಸರಿ ಸರಿ. ಹಲ್ಲೆಲೂಯಾ. ಆತನು ಉಂಟು ಮಾಡಿದ್ದೆಲ್ಲ ಅದು ಏನ್ ಮಾಡ್ಬೇಕು? ನಾವು ಸ್ತೋತ್ರ ಮಾಡ್ಬೇಕಂತೆ. ಅದನ್ನ ಏನ್ ಮಾಡ್ಬೇಕಂತೆ? ತೆಗೆದುಕೊಳ್ಳಬೇಕಂತೆ. ಅದನ್ನು ಸೃಷ್ಟಿ ಮಾಡಿದ ಯಾರು? ನನ್ನ ದೇವರು ಒಳ್ಳೆಯವನು, ಆತನು ಉಂಟು ಮಾಡಿದ್ದೆಲ್ಲವೂ ಕೂಡ ಒಳ್ಳೆಯದೇ. ಒಬ್ಬರೇ ಫಸ್ಟೇ ಅಲ್ಲಿ ನನ್ಗೆ ಏನೊಬ್ಬರು ಪ್ರಸಾದ ಕೊಡ್ತಾ ಇದ್ರು, ಈಸ್ಕೊಂಡು ತಿಂದ್ಬಿಟ್ಟೆ. ಏನಾಗಲ್ಲ ಫಸ್ಟೇ ತಿಂದ, ಆರಾಮಾಗಿ ತಿನ್ನಬಾರ್ದು ಅನಿಸ್ತಾ? ಬೇಡ. ನಿನ್ನಲ್ಲಿ ಏನು ಆ ಗಲಿಬಿಲಿ ಇಲ್ಲ, ನನ್ನ ಮನಸ್ಸಲ್ಲಿ ಏನಿಲ್ಲ, ಫಸ್ಟ್ ಯಥಾರ್ಥವಾಗಿ ನಾನು ತಿಂತೀನಿ, ಏನು ಆಗಲ್ಲ ಅಂದ್ರೆ ತಿನ್ನು. ಹಲ್ಲೆಲೂಯಾ. ಬೇಡ ನಾನು ತಿನ್ನಕ್ಕಾಯ್ತಲ್ಲ ಅಂತ ಕೆಲವೊಂದು ಸಮಯದಲ್ಲಿ ನಿಮ್ಗೆ ಗೊತ್ತಾ, ಮನೆಯಲ್ಲೇ ಊಟ ಮಾಡಕ್ಕಾಗಲ್ಲ. ಗೊತ್ತಾ ನಿಮ್ಗೆ? ಮನೆ ಆಹಾರನೇ ತಿನ್ನಕ್ಕಾಗಲ್ಲ. ಗೊತ್ತಾ? ಯಾರೋ ಕೊಟ್ರು, ಎಲ್ಲೋ ಕೊಟ್ರು, ತಿಂತೀರಾ? ತಿನ್ನಿ. ಬೇಡವಾ? ಬೇಡ. ತಿಂದ್ಬಿಟ್ಟು ಗೊಣಗಬಾರ್ದು ಅಷ್ಟೇ. ತಿಂದ್ಬಿಟ್ಟು ಯಥಾರ್ಥವಾಗಿ ಆರಾಮಾಗಿರಿ. ಅದು ನಿಮ್ಮನ್ನ ಹಾಳು ಮಾಡಲ್ಲ. ನಾನು 100ಕ್ಕೆ 100 ಹೇಳ್ತೀನಿ, ನಿಮ್ಮನ್ನ ಹೊಳೆ ಮಾಡೋದಿಲ್ಲ, ನಿಮ್ಮನ್ನ ನಾಶ ಮಾಡೋದಿಲ್ಲ, ನಿಮ್ಮನ್ನ ಹಾಳು ಮಾಡೋದಿಲ್ಲ. ನಿಮಗೆ ಶಕ್ತಿ ಕೊಡ್ತದೆ, ಬಲ ಕೊಡ್ತದೆ. ನಿಮ್ಗೆ ಸುಸ್ತಾಗಿ ಹೋಯ್ತಾ ಇರ್ತೀರಾ, ಯಾರೋ ಒಬ್ರು ಬಾತ್ ಕೊಟ್ರು, ತಿನ್ಬಿಟ್ಟು ಹಿಂಗ್ ನಡ್ಕೊಂಡು ಹೋಗ್ತೀರಾ ಅಲ್ವಾ? ಏನು ಅಲ್ಲಿಗೆ ಏನ್ ಡಿಫ್ರೆನ್ಸು? ಏನು ಏನ್ ಮಾಡ್ತದ? ಆಹಾರ ನಿಮ್ಮನ್ನ ಬಲಪಡಿಸ್ತು. ಚೆನ್ನಾಗಿ ತಿಂದ್ಬಿಟ್ಟಿರ್ತೀರಾ, ತಿರ್ಗಾ ಊಟ ಕೊಟ್ರು ತಿನ್ನಕ್ಕಾಗಲ್ಲ. ಈಗ ತಿಂದ್ರೆ ಅದು ನನ್ಗೆ ಏನಾಗ್ತದೆ? ವಾಮಿಂಟ್ ಆಗ್ತದೆ, ಕಷ್ಟ ಆಗ್ತದೆ. ಅದರಿಂದ ಏನಾದ್ರೂ ಆಗ್ಬೋದು. ತಿಂದ ಅಲ್ಲೇ ಸುಸ್ತಾಗಿ ಬಿದ್ದಿರ್ಬೋದು, ನಾನು ಹೇಳಕ್ಕಾಗಲ್ಲ. ವಾಕ್ಯ ಹೇಳ್ತಾ ಇದೆ, ಇದನ್ನು ಶುದ್ಧವಾಗಿ ತಿಂದ್ರೆ ಹಂಗಂತೇಳಿ ನೀವು ಅಲ್ಲೋಗಿ ನಿಲ್ಸ್ಕೊಂತೀನಿ ಅಂತ ನಾನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಸಮಯ, ಸನ್ನಿವೇಶ, ಸಂದರ್ಭ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ನಾನು ಹೋಗಿಲ್ಲ, ಹೋಗ್ಲೇಬೇಕಾಗುತ್ತೆ. ಸಮಯ, ಸಿಚುವೇಶನ್ ಆ ಥರ ಇತ್ತು. ತಿಂದ್ವಿ, ತಿಂದು 1 ವರ್ಷ ಆಯ್ತೆ, ಆರೋಗ್ಯವಾಗಿ ಇದ್ದೀನಿ, ಏನು ಆಗಿಲ್ಲ, ಚೆನ್ನಾಗೇ ಇದ್ದೀನಿ ಅಲ್ವಾ? ಜನ ನಾನು ಹಂಗಂದ್ಬಿಟ್ಟು ಅದನ್ನೇ ಹುಡುಕೊಂಡು ಹೋಗ್ಬೇಡಿ.
ಪಾಸ್ಟ್ ಹೇಳವ್ರೆ ನುಗ್ರ ಅಂತ ಹುಡುಗರು ಅಲ್ಲ ನಿಮ್ಗೇನೆ ಹೇಳ್ತಾ ಇರೋದು. ಓಕೆ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.